ಜವಾಬ್ದಾರಿ ಆಗ್ತಾರೆ. ರಾಜಣ್ಣ ನಿಮ್ಮ ಹತ್ರ ಸುಂಕ ವಸೂಲಿ ಮಾಡ್ತಾರಲ್ಲ, ಸ್ಲಿಪ್ ಮಾಡಿ ಚೀಟಿ ಕೊಡ್ತಾರೆ ನಿಮ್ಗೆ, ಚೀಟಿ ತೋರಿಸಿ. ಅಲ್ಲ ಯಾರಾದ್ರೂ ಒಬ್ರು ಚೀಟಿ ತೋರಿಸಿ, ಈಗ ಅಲ್ಲ ಯಾರಾದ್ರೂ ಒಬ್ರು ತೋರಿಸಿ ಚೀಟಿನ. ಈಗಲ್ಲ ಆಯ್ತಾ, ರಾಜಣ್ಣ ಅವ್ರು ಬಂದು ಸುಂಕ ವಸೂಲಿ ಮಾಡಕ್ ಬಂದ್ರಲ್ಲ, ನಿಮ್ಮನ್ನೇನೋ ಈ ತರ ಮುಟ್ಟಿದ್ರು ಅಂತ ಹೇಳಿ ಎತ್ಕೊಂಡಿದ್ರಿ ನೀವು, ಅದು ನಿಜನ ಸುಳ್ಳನ? ನಾನು ಕೈ ನೋವು ಅಂದ್ಬಿಟ್ಟು ಯಾವಾಗ ಇದು ನೋವು ಬರ್ತಿರೋ ಜನ ಕೈ ಮೇಲೆ ಯಾಕೆ ಹೊಡೆದೆ ನನ್ನ ಕೈ ನೋವು ಅಂತ ಹತ್ಕೊಂಡಿದ್ದು ನಿಜಾನೇ. ರಾಜಣ್ಣ ನನ್ನ ಅಲ್ಲೇ ಮಾಡಿದ್ದು ಇಲ್ಲ, ಏನಿಲ್ಲ. ಫೇಸ್ಬುಕ್ಗೆ ವಾಟ್ಸಪ್ಗೆಲ್ಲ ಹಾಕಿದ್ರೆ ನಮ್ಮ ಮನೆ ಸಂಸಾರ ಏನಾಗಬೇಕು? ನನ್ನ ಮಕ್ಕ ಗಂಡ ಕೇಳ್ತಾರಲ್ಲ, ನನ್ನ ಮನೆ ಬಿಟ್ಟು ಓಡಿಸ್ತಾರಲ್ಲ, ಯಾರು ಮನೆಗೆ ಹೋಗ್ಬೇಕು ನಾನು ಹೇಳ್ರಿ ನೋಡೋಣ. ಇದು ಹಾಕಿರೋ ತಪ್ಪಲ್ಲ ಅವರು. ನಾನು ವಿಡಿಯೋ ಮಾಡೋ ಅಂದ್ರೆ ತಾನೇ ಅವ್ರು ಮಾಡಬೇಕು. ಮಾಡಿದ್ರೆ ಸುಮ್ಮನೆ ಯಾಕಣ್ಣ ಹಾಕಿದ್ರು ಅವರು? ಹೇಳೋಣ. ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಅವ್ರು, ನ್ಯಾಯ ಕೊಡಿಸ್ತಾರೆ. ಕೊಟ್ಟಿದ್ದೀನಿ ಅಣ್ಣ ಕಂಪ್ಲೇಂಟು. ಕೃಷ್ಣಮೂರ್ತಿ ಅಣ್ಣಕ್ಕೂ ಫೋನ್ ಮಾಡಿ ಹೇಳಿದ್ದೀನಿ ಅಣ್ಣ, ನಾನು ಕಂಪ್ಲೇಂಟ್ ಕೊಡೋಗಮ್ಮಂತ ಹೇಳವ್ರೆ, ಕೊಟ್ಟಿದ್ದೀನಿ. ಚೀಟಿ ಕೊಡ್ತಾರೆ ಅವರು? ಹೌದು ಕೊಡ್ತಾರೆ. ಇನ್ನು ಐತೆ ನನ್ನ ಅಂಗಡಿನಾಗೆ ಐತೆ, ತೋರಿಸ್ತೀನಿ ಬಾಣ. ಅಂಗಡಿನಾಗೆ ಕಟ್ಟಿಕ್ಕಿದ್ದೀನಿ. ನೆನ್ನೆ ಮನೆ ಅಂಗಡಿ ಹಾಕಿಲ್ಲ, ಮನೆ ದಿನ ನನ್ನ ಮಗಳು ಬರ್ತಾಳೆ. ನೆನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ, ಮುನೇಶ್ವರನ ದೇವಸ್ಥಾನಕ್ಕೆ. 300 ರೂಪಾಯಿ ಸುಂಕ ಇರೋದು, 200 ರೂಪಾಯಿ ಕೊಡ್ತೀನಿ ಅಣ್ಣ ನಾನು. 200 ರೂಪಾಯಿ ಕೊಟ್ಟರೆ ಲಾಸ್ ಆಗಲ್ಲ? 200 ಕೊಡ್ತೀನಿ, 100 ಅಲ್ಲ. ಲಾಸ್ ಆಗುತ್ತಾ ಲಾಭ ಬರುತ್ತಾ? ನಾನು ಕೊಡೋದು ಅಷ್ಟೇ, ನನ್ನ ಕೈಯಾಗ ಆಗೋದು ಅಷ್ಟೇ, ನಾನು ವ್ಯಾಪಾರ ಮಾಡೋದು ಅಷ್ಟೇ ಅಂತ. ನಮ್ಮ ಯಜಮಾನ್ ಹಾರ್ಟ್ ಪೇಷೆಂಟು, ನಾನು ಕೊಡೋದು ಅಷ್ಟೇ ಅಣ್ಣ ಅಂತ ಹೇಳಿದ್ದೀನಿ. ಫಸ್ಟ್ ವ್ಯಾಪಾರ ಮಾಡ್ತಾ ಇದ್ರಿ, ಕೊಡ್ತಾ ಇದ್ರಿ, ಇವಾಗ ಕೊಡೋಕ್ಕಾಗಲ್ಲ ಅಣ್ಣ, ನಾವು 200 ಕೊಡೋದು ಅಂತ ಜಗಳ ಮಾಡಿದ್ದಕ್ಕೆ ಆ ಅಣ್ಣ ಹಿಂಗೆ ಸುಮ್ಮನೆ ಹಿಂಗೆ ಮುಟ್ಟಿರೋದು. ಅದು ಮುಟ್ಟಿದ ತಪ್ಪ ಸರಿ ಅನಿಸ್ತೈತೆ ಅಣ್ಣ ನಿಮಗೆ? ಅಲ್ಲ, ನಿಮ್ಗೆ ವಿಡಿಯೋವರೆಗೆ ಸರಿ ಅನಿಸ್ತೈತಾ ಅಂತ ನಾನು ಕೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಟ್ಟಿದ್ದೀರಿ, ನಿಮ್ಗೆ ವಿಡಿಯೋವರೆಗೆ ಸರಿ ಅನಿಸ್ತೈತಾ? ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಸಂಸಾರ ಹಾಳಾಯ್ತಲ್ಲ, ಹಾಳಾದ್ರೆ ಓಕೆನಾ ಅವ್ರಕ ಹೇಳಿ? ಈ ಥರ ವಿಡಿಯೋ ಮಾಡಿ ಹಾಕು ಅಂತ ಯಾರು ಹೇಳವ್ರ? ನಾನು ಹೇಳಿದ್ದೀನಾ? ನಾನು ಹೇಳಿದ್ರೆ ನೀವು ಹಾಕಿ, ನಾನು ಹೇಳಿಲ್ಲಲ್ಲ, ನೀವು ಯಾಕೆ ಹಾಕಿದ್ರಿ? ಅದನ್ನೇ ನಾನು ಕೇಳ್ತಾ ಇರೋದು. ನಮ್ಮ ಮನೆ ಸಂಸಾರಕ್ಕೆ ಬಗೆಹರಿಸ್ಬೇಕು, ಕೊಡ್ಬೇಕು ಅವರು. ಇಲ್ಲ ನಾನೇನೋ ಸತ್ತೋದ್ರೆ ಅವ್ರ ಮೇಲೆ ಕಂಪ್ಲೇಂಟ್, ಇನ್ನೂ ಒಂದ್ಕಿಂತ ಕಂಪ್ಲೇಂಟು. ನಾನೇನೋ ಅನಾದೆ ಆದರೆ ನನ್ನ ಮಗಕ್ಕೆ ಇವರೇ ದಾರಿ. ಅಷ್ಟೇ ಹೇಳ್ತಾ ಇರೋದಣ್ಣ. ಚಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಚಂದಾಪುರ ಪುರಸಭೆಯನ್ನು ಏನು ಈ ಬಾರಿ 2025-26ನೇ ಸಾಲಿನ ಏನು ಸಂತೆ ಹರಾಜಿನ ಏನು ಪ್ರಕಟಣೆ ಏನಿತ್ತು ಇದನ್ನು ಮಾರ್ಚ್ ತಿಂಗಳಲ್ಲಿ 25ನೇ ತಾರೀಕು ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ಏಪ್ರಿಲ್ 1ರಿಂದ ಸುಂಕ ವಸೂಲಾತಿ ಮಾಡೋದಕ್ಕೆ ನಮಗೆ ಇದು ಏನು ಟೆಂಡರಲ್ಲಿ ಅನುಮತಿ ಇತ್ತು. ಹಾಗಾಗ್ಬಿಟ್ಟು ನಾವೇನು ಮಾಡಿದ್ವಿ, ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಏನು ನಡೆದಿತ್ತೋ ಅಷ್ಟು ಮೊತ್ತವನ್ನು ಅವರು ಸೂಚಿಸಿದಂಥ ದಿನಾಂಕದೊಳಗಡೆ ನಾವು ಪಾವತಿಸಿದ್ದೀವಿ. ಕಳೆದ ಬಾರಿ 21 ಲಕ್ಷ ಇದ್ದಂಥ ಮೊತ್ತ ಈ ಬಾರಿ ವೇದಿಕೆಯಲ್ಲೇ ನಿಂತ್ಕೊಂಡು CEO ಮತ್ತು ಅಧ್ಯಕ್ಷರು ಸೇರಿಕೊಂಡು ಈ ಸರಿ ಶನಿವಾರ ಮತ್ತು ಭಾನುವಾರದ 2 ಸೇರಿ ಬಿಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಹೇಳಿದ್ರು. ಹಾಗಾಗ್ಬಿಟ್ಟು ನಾವೇನು ಮಾಡಿದ್ವಿ, ಸರಿ ಆಯಿತು ಅಂತಂದ್ಬಿಟ್ಟು ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಂಥ ಎಲ್ಲ ಬಿಡ್ದಾರರಿಗೂ 10 ಲಕ್ಷ ಏನು ಠೇವಣಿ ಇತ್ತು, 10 ಲಕ್ಷ ನಾವು ಠೇವಣಿ ಮಾಡಿ ನಾವು ಬಿಡ್ದಾರರಾಗಿ ನಾವು ಭಾಗವಹಿಸಿದ್ವಿ. ಎಲ್ಲ ಠೇವಣಿದಾರರಂತೆ ನಾವು ಕೂಡ ಅಲ್ಲಿ ಬಿಡ್ದಾರರಂತೆ ನಾವು ಸಹ ಅಲ್ಲಿ ಭಾಗವಹಿಸಿರ್ಬೇಕಾದ್ರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಹರಾಜಿನ ಮೊತ್ತ 70 ಲಕ್ಷಕ್ಕೆ ರೀಚ್ ಆಯಿತು. 71 ಲಕ್ಷಕ್ಕೆ ಇವು ಇನ್ಕ್ಲೂಡ್ GST ಸೇರಿ. ಹಾಗೆ ನಾವು ಏನು ಮಾಡಿದ್ವಿ, ಟೆಂಡರ್ ಪ್ರಕ್ರಿಯೆಯಲ್ಲಿ ನಮಗೆ ಆಯಿತು, ನಮ್ಮ ಸ್ನೇಹಿತರಾದಂಥ ಕೃಷ್ಣಕುಮಾರ್ ಅವ್ರಿಗೆ ಆಯಿತು ಟೆಂಡರ್ ಪ್ರಕ್ರಿಯೆಯಲ್ಲಿ. ಈ ಟೆಂಡರ್ ಪ್ರಕ್ರಿಯೆ ಮುಗಿದಂಥ 3 ದಿನದೊಳಗಡೆ ಆ ಸಂಪೂರ್ಣ ಮೊತ್ತವನ್ನು ಪಾವತಿಸಬೇಕು ಅನ್ನೋದು ಪುರಸಭೆಯ ಕಾನೂನು ವ್ಯಾಪ್ತಿಯಲ್ಲಿತ್ತು. ಹಾಗಾಗ್ಬಿಟ್ಟು ನಾವು 3 ದಿನದೊಳಗಡೆ ಆ ಸುಂಕವನ್ನು ನಾವು ಟೆಂಡರ್ ಕರೆದಿದ್ವಿ, ಅಷ್ಟು ಮೊತ್ತವನ್ನು ನಾವು ಕಟ್ಟಿದ್ವಿ. ಅದಾದಮೇಲೆ ನಾವು ಏಪ್ರಿಲ್ 1ರಿಂದ ನಾವು ಸುಂಕ ವಸೂಲಿ ಮಾಡಬೇಕಿತ್ತು. ಏಪ್ರಿಲ್ 1ರಿಂದ ನಾವೇನು ಸುಂಕ ವಸೂಲಿ ಮಾಡಬೇಕಾಗಿತ್ತು, ಇದು 2 ದಿನಗಳನ್ನು ಒಳಗೊಂಡಂತೆ ಏಪ್ರಿಲ್ 1ರಿಂದನೇ ಮಾಡಬೇಕಾಗಿತ್ತು. ಕರಪತ್ರದಲ್ಲಿ ಮುದ್ರಿಸಿರುವಂತೆ ಹಾಗೆ ನಮಗೆ ತಿಳಿಸಿರುವಂತೆ ನಾವು ಏಪ್ರಿಲ್ 1ರಿಂದನೇ ಶನಿವಾರ ಮತ್ತು ಭಾನುವಾರ ನಾವು ಮಾಡಬೇಕಾಗಿತ್ತು. ಎಂದಿನಂತೆ ನಾವು ಹೋದಾಗ ಮೊದಲನೇ ವಾರದಲ್ಲೇ ಭಾನುವಾರದಲ್ಲಿ ನಮಗೆ ಸುಂಕ ನೀಡಲ್ಲ, ನಾವು ಬಂದು ಆಫೀಸಲ್ಲಿ ಮಾತಾಡ್ತೀವಿ ಅಂತಂದ್ಬಿಟ್ಟು ಸಂತೆ ವ್ಯಾಪಾರಸ್ಥರು ನಮ್ಗೆ ತಿಳಿಸಿರ್ತಾರೆ. ನಿಮ್ಗೆ ಆರ್ಡರ್ ಕಾಪಿ ಕೊಟ್ಟಿದ್ರೆ ಕೊಡ್ರಿ ಅಂತಂದ್ಬಿಟ್ಟು ಹೇಳಿರ್ತಾರೆ. ನಮಗೆ ಅಲ್ಲಿ ತನಕ ನಮ್ಗೆ ಆದೇಶದ ಪತ್ರ ಬಂದಿರಲ್ಲ. ಹಾಗಾಗ್ಬಿಟ್ಟು ನಾವು ಆಯ್ತು ಅಲ್ಲಿ ಮಾತಾಡ್ಕೊಳ್ಳಿ, ಇದು ಇಲ್ಲಿ ಆಫೀಸರ್ಗಳ ಹತ್ರ ಮಾತಾಡ್ಕೊಳ್ಳಿ ಅಂತಂದ್ಬಿಟ್ಟು ನಾವು ಅದನ್ನು ಸರಿ ಆರ್ಡರ್ ಕಾಪಿ ಸಿಗಲಿ ಅಂದ್ಬಿಟ್ಟು ಸುಮ್ಮನೆ ಬಂದ್ವಿ. ಆಮೇಲೆ ಮೇ ತಿಂಗಳಲ್ಲಿ ನಮಗೆ ಆರ್ಡರ್ ಕಾಪಿ ಸಿಕ್ಕಿರ್ತೈತೆ. ಈ ಆರ್ಡರ್ ಕಾಪಿ ಸಿಕ್ಕಿದ್ಮೇಲೆ ನಾವು ಅವ್ರಿಗೆ ಪುರಸಭೆ ಅಧಿಕಾರಿಗಳಿಗೆ ನಾವು ತಿಳಿಸಿರ್ತೀವಿ, ನಮಗೆ ಅಧಿಕಾರಿಗಳನ್ನ ಕೊಡಿ, ನಮಗೆ ಅವರು ವ್ಯಾಪಾರಸ್ಥರು ಈ ರೀತಿ ಭಾನುವಾರ ಕೊಡಲ್ಲ ಅಂತ ಹೇಳ್ತಿದ್ದಾರೆ, ನಮ್ಗೆ ಅದನ್ನು ಸೆಟ್ರೇಟ್ ಮಾಡಿಕೊಡಿ ಅಂತಂದ್ಬಿಟ್ಟು ಕೇಳ್ಕೊಂಡಾಗ ಅವರು ಅಧಿಕಾರಿಗಳನ್ನ ಎಲ್ಲರನ್ನು ಜೊತೆಗೊಂಡಂತೆ ನಮ್ಮ ಜೊತೆಗೆ ಕಳಿಸಿರ್ತಾರೆ. ನಾವು ಮೊದಲನೇ ಬಾರಿ ಹೋದಾಗ
ಕೆಲವು ಅಂಗಡಿಗಳು ಕೊಟ್ಟಿರ್ತಾರೆ, ಕೆಲವು ಅಂಗಡಿಗಳು ಕೊಡೋಲ್ಲ ಅಂತ ಅಂದ್ಬಿಟ್ಟು ನಮಗೆ ಹೇಳಿರ್ತಾರೆ. ಆಮೇಲೆ ನಾವು ಮತ್ತೆ ಪುರಸಭೆಯಲ್ಲಿ ಬಂದು ಕಂಪ್ಲೇಂಟ್ ಮಾಡಿರ್ತೀವಿ. ಜೊತೆಗೆ ನಾವು ಒಂದು ರೈಟಿಂಗಲ್ಲೂ ಕೊಟ್ಟಿದ್ದೀವಿ, ನಮ್ಗೆ ಆದರೆ ಸುಂಕ ವಸೂಲಿ ಮಾಡಿಸ್ಕೊಡಿ, ಇಲ್ಲ ಅಂತಂದರೆ ನಮ್ದು ಏನಿದೆಯೋ ನಾವು ಏನು ಕಟ್ಟಿದ್ದೀವೋ ಶೇಕಡಾವಾರು ಅಮೌಂಟನ್ನು ವಾಪಸ್ ಕೊಡಿ ಅಂತಂದ್ಬಿಟ್ಟು ಕೇಳಿರ್ತೀವಿ. ಇದಾದಮೇಲೆ ಪುರಸಭೆ ಅಧಿಕಾರಿಗಳು ನಮಗೆ 1ನೇ ತಾರೀಕು ಜೂನ್ 1ಕ್ಕೆ ನಮಗೆ ಸುಂಕ ವಸೂಲಿ ಮಾಡೋದಕ್ಕೆ ನಮಗೆ ಹೇಳಿರ್ತಾರೆ. ಹಾಗಾಗ್ಬಿಟ್ಟು ಅಧಿಕಾರಿಗಳನ್ನ ಒಳಗೊಂಡಂತೆ ನಾವು ಹೋಗಿರ್ತೀವಿ. ಹೋಗಿರೋವಂಥ ಸಮಯದಲ್ಲಿ ಎಲ್ಲ ವ್ಯಾಪಾರಸ್ಥರು ನಮಗೆ ಸುಂಕವನ್ನು ಕೊಟ್ಟಿರ್ತಾರೆ. ಆದರೆ ಒಂದು ಅಂಗಡಿ ಹತ್ರ ನಮ್ಮಣ್ಣ ಆದಂಥ ರಾಜಣ್ಣವರು ಅಲ್ಲಿ ಅವರು ಏನು ತಾಯಿ ತಂಗಿ ಸಮಾನವಾಗಿ, ಅಕ್ಕ ತಂಗಿರ ಸಮಾನವಾಗಿ ನಮ್ಮಣ್ಣ ಏನು ಮಾಡಿರ್ತಾರೆ, ಅಮ್ಮ ಹೋಗಿರ್ಬೇಕಾದ್ರೆ ಈ ತಮಾಷೆ ಮಾತಾಡಿರ್ಬೇಕಾದ್ರೆ ಅದೇ ಭುಜದ ಮೇಲೆ ಕೈ ನೋವು ಅಂತ ಇದ್ರು ಅಯ್ಯಮ್ಮ, ಈ ಕಡೆನ ನೋವು ಅಂತ ಈ ಕಡೆ ಮುಟ್ಟಿರ್ತಾರೆ. ಆಮೇಲೆ ಅಯ್ಯಮ್ಮ ತಲೆ ಬಗ್ಸಿದಾಗ ಈ ಕಡೆ ಅಂತಂದ್ಬಿಟ್ಟು ಇನ್ನೊಂದು ಕಡೆ ಹೋಗಿ ಮುಟ್ಟಿರ್ತಾರೆ. ಇದನ್ನು ಕೆಲವು ವ್ಯಕ್ತಿಗಳು, ಇದರ ರಹಸ್ಯವನ್ನು ಗೊತ್ತಿರೋಂಥ ಕೆಲವು ವ್ಯಕ್ತಿಗಳು, ರಹಸ್ಯ ಅಂತೇನಿಲ್ಲ, ಬಹಿರಂಗವಾಗಿ ಅರಂಜವಾಗಿ ನಾವು 2 ತಿಂಗಳ ಕಾಲ ನಾವು ಭಾನುವಾರ ನಾವು ಸುಂಕ ವಸೂಲಾತಿ ಮಾಡಿರೋದಿಲ್ಲ. ಆದರೆ ಜೂನ್ 1ಗೆ ಮಾಡಿರೋದ್ರಿಂದ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಟೆಂಡರ್ ಪತ್ರಿಕೆಯಲ್ಲೇ ತಿಳಿಸಿದ್ದಾರೆ. ಏನು ಯಾವ್ಯಾವ ಸುಂಕ ಎಷ್ಟೆಷ್ಟು ವಸೂಲಿ ಮಾಡಬೇಕು ಅನ್ನೋದು ಪತ್ರಿಕೆಯಲ್ಲೇ ಇದೆ. ಅದರಂತೆ ನಾವು GST ಬಿಲ್ನೂ ಸಹ ಕೊಡ್ತೀವಿ. ಆದರೆ GST ಮೊತ್ತವನ್ನು ನಾವು ಯಾವುದೇ ವ್ಯಾಪಾರಸ್ಥರನ್ನು ನಾವು ಪಡೆದಿರೋದಿಲ್ಲ. ನೀವು ನೇರವಾಗಿ ಪ್ರತ್ಯಕ್ಷವಾಗಿ ಮತ್ತು ಪ್ರಾಮಾಣಿಕವಾಗಿ ಪರಿಶೀಲಿಸಿ ನೋಡಿ. ಕೆಲವರು ಆರೋಪಗಳು ಮಾಡ್ತಾರೆ. ಆರೋಪಗಳು ಮಾಡಿದ್ದನ್ನೆಲ್ಲ ಈಗ ನಾವು ಹೇಳ್ತಾ ಇದ್ದೀವಲ್ಲ, 2 ತಿಂಗಳಿಂದ ನಾವು ಯಾವುದೇ ರೀತಿ ಸುಂಕ ವಸೂಲಿ ಮಾಡಿಲ್ಲ. ಇದನ್ನು ಆಗುವಂಥ ನಷ್ಟಗಳು ನಮ್ಮದೇ ಆಗಿರ್ತೈತೆ. ಹಾಗಾಗ್ಬಿಟ್ಟು ದಯಮಾಡಿ ತಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ, ಏನು ವ್ಯಾಪಾರಸ್ಥರಾಗಿರ್ಬೋದು, ಮಾಧ್ಯಮ ಮಿತ್ರರಾಗ್ಬೋದು, ಸಾರ್ವಜನಿಕರಾಗ್ಬೋದು, ದಯಮಾಡಿ ನಮಗೆ ಸಹಕಾರ ಕೊಡಿ. ಅದರಲ್ಲೂ ದಲಿತ ಕುಟುಂಬದಲ್ಲಿ ಬಂದಿರುವಂಥ ನಾವು ತುಂಬಾ ಕಷ್ಟಪಟ್ಟು ಈ ಒಂದು ಮೊತ್ತವನ್ನು ಭರಿಸಿರ್ತೀವಿ. ಹಾಗಾಗ್ಬಿಟ್ಟು ದಯಮಾಡಿ ತಾವುಗಳೆಲ್ಲರೂ ನಮ್ಗೆ ಸಹಕರಿಸಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಶನಿವಾರ 1ನೇ ತಾರೀಕು ಮೇ ಅವತ್ತಿನ ದಿವಸ ನಾವು ಏನು ಅಧಿಕಾರಿಗಳು, ಚಂದಾಪುರ ಪುರಸಭೆ ಅಧಿಕಾರಿಗಳು ನಮಗೆ 2 ತಿಂಗಳು ತಡವಾಗಿ ನಮಗೆ ಅನುಮತಿ ಪತ್ರ ಮತ್ತು ರೆಜುಲೇಷನ್ ಕಾಪಿ ಕೊಟ್ಟಿರ್ತಾರೆ. ಆ ಆಧಾರದ ಮೇಲೆ ನಾವು ಪುರಸಭೆಯ ಅಧಿಕಾರಿಗಳ ಮುಖಾಂತರ ಮತ್ತು ಪೌರ ಕಾರ್ಮಿಕರ ಮುಖಾಂತರ ನಾವು ಅವರು ಒಂದು 4 ಜನ ಮತ್ತು ಪೌರ ಕಾರ್ಮಿಕರು ಒಂದು 4 ಜನರ ಮುಖಾಂತರ ನಾವು ಸುಂಕ ಕೇಳಲು ಭಾನುವಾರ ದಿನ ಅಂಗಡಿ ಹತ್ರ ಕಲೆಕ್ಷನ್ ಮಾಡ್ಕೊಂಡು ಹೋಗಬೇಕಾದ್ರೆ ಏನು ರೇಣುಕಮ್ಮ ಅಂತ ಅಮ್ಮ ಓಮರ ಅಮ್ಮ, ನಮ್ಮ ತಾಯಿ ಸಮಾನಾದ ಅಮ್ಮಗೆ ನಾನು ಏನಮ್ಮ ಸುಂಕ ಕೊಡಮ್ಮ ಅಂತ ಕೇಳಿದಾಗ ಅಮ್ಮ ನನ್ನ ಕೈ ನೋವ್ತೈತಣ್ಣ, ನಾನು ಇವಾಗ ಕೊಡಲ್ಲ ಅಂತ ಕೇಳ್ತಾಳೆ ಅಮ್ಮ. ಆವಾಗ ನಾನು ಎಲ್ಲಮ್ಮ ಕೈ ನೋವ್ತೈತೆ ಅಂತ ಸುಮ್ಮನೆ ಭುಜಕ್ಕೆ ಸುಮ್ಮನೆ ಹಿಂಗಂದೆ, ಈಗ ಬಲಕೈಯಲ್ಲಿ ಮತ್ತು ಎಡಕೈಯಲ್ಲಿ ಸುಮ್ಮನೆ ಈ ಕಡೆ ಬಂದು ಒಂದು ಸ್ವಲ್ಪ ಈ ಕಡೆ ಎಡ ಸೈಡಲ್ಲೂ ಬಂದು ಸ್ವಲ್ಪ ಎಲ್ಲಮ್ಮ ಇಲ್ಲಿ ನೋವ್ತದೆ ನಮ್ಮ ಸುಮ್ಮನೆ ಹಿಂಗಂತ ಹೇಳಿ ತಮಾಷೆಗೆ ಮಾಡ್ಕೊಂಡು ಹಿಂಗೆ ಬಂದೆ. ನಾನು ಬಂದಾಗ ಅದನ್ನೇ ಯಾರೋ ಕಿಡಿಗೇಡಿಗಳು ವಿಡಿಯೋ ಮಾಡಿಕೊಂಡು ಅಮ್ಮನ ಅನುಮತಿ ಇಲ್ಲದೆ ಎಲ್ಲ ವಿಡಿಯೋಗಳಲ್ಲಿ ಇದು ಮಾಡಿ ಅಪಪ್ರಚಾರಗಳನ್ನು ಮಾಡಿರ್ತಾರೆ. ನಾನು ಯಾವುದೇ ರೀತಿ ಅಮ್ಮಗೆ ಅಲ್ಲೇನೋ ಮಾಡಲಿಲ್ಲ, ನಾನು ಯಾವುದೇ ರೀತಿ ಅಮ್ಮಗೆ ನಾನು ಮತ್ತೊಂದು ಏನೂ ಮಾಡಲಿಲ್ಲ. ನಾನು ಯಾವುದೇ ವ್ಯಾಪಾರಸ್ಥರಿಗೂ ತೊಂದರೆ ಕೊಡಲಿಲ್ಲ. ಯಾವುದೇ ವ್ಯಾಪಾರಸ್ಥರು ಇವತ್ತಿನ ದಿವಸ ಒಂದು ಹಣ್ಣು ಅಂಗಡಿ ಆಗ್ಬೋದು, ಒಂದು ತರಕಾರಿ ಅಂಗಡಿ ಆಗ್ಬೋದು, ಯಾವುದೇ ಅಂಗಡಿ ಹತ್ರ ಹೋದ್ರೂ ನಾನು ಏನು ಕರಪತ್ರದಲ್ಲಿರೋ ಒಂದು ಬೆಲೆಯ ಒಂದು ಇದರಲ್ಲಿ ಅದಕ್ಕಿಂತ 100 ರೂಪಾಯಿ 50 ರೂಪಾಯಿ ಕಮ್ಮಿನೇ ತೊಗೊತೀನಿ ಹೊರತು ಜಾಸ್ತಿ ಯಾವತ್ತೂ ನಾನು ತೊಗೊಂಡಿಲ್ಲ. ನಾನೊಬ್ಬ ರೈತ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿ ಮತ್ತು ದಲಿತ ಕುಟುಂಬದಿಂದ ಬಂದಂಥ ಆಗಿರೋದರಿಂದ ನನಗೆ ಮತ್ತು ನಾನು ಅಲ್ಲಿ ಅದೇ ಸಂತೆಯಲ್ಲಿ ನಾನೊಬ್ಬ ವ್ಯಾಪಾರಸ್ಥನಾಗಿಯೂ ಬಂದಿದ್ದ ಅಂತ ಒಬ್ಬವನಾಗಿರೋದ್ರಿಂದ ನನಗೆ ಕಷ್ಟ ಸುಖ ಗೊತ್ತಿರೋದ್ರಿಂದ ನಾನು ಯಾವುದೇ ರೀತಿ ಯಾವತ್ತೂ ಯಾವುದೇ ವ್ಯಾಪಾರಸ್ಥರಿಗೆ ನಾನು ತೊಂದರೆ ಕೊಡಲಿಲ್ಲ. ಇದೇ ಫಸ್ಟೇ ಅಲ್ಲ, ನಾನು 14 ವರ್ಷದಿಂದ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಕಂಪ್ಲೇಂಟ್ ಆಗಲಿ, ಯಾವುದೇ ಒಬ್ಬರ ಆಮಿಷಕ್ಕೆ ನಾನು ಒಳಗಾಗಿಲ್ಲ. ನಾನು ಯಾರಿಗೂ ಅಲ್ಲೇನೂ ಮಾಡಲಿಲ್ಲ ಅಂತ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.